ಅದಕ್ಕೆ ಹರಿಬಾರ್ದಾ? ಯಾಕೆ ವಲ್ಲಭ ಹಾಗೆ ಮಾಡಿದ್ರಿ? ಹಾಗೆ ಮಾಡಿದ್ರಿಂದ ನಿಮ್ಗೇನಾದರೂ ಪ್ರಯೋಜನ ಆಯ್ತಾ? ವಿಕೃತಾನಂದ. ಪಾವನಮೂರ್ತಿ, ಇಲ್ಲಾಂದ್ರೆ ಏನಕ್ಕ? ಡೈನಮ್ಮ ಸಡನ್ ಆಗಿ ತನ್ನಂತಾನೆ ಮರ್ತೋಗ್ತಾಳೆ ಅಂತ ತಾನೇ ಹಾಗೆ ಬರ್ಕೊಂಡಿರೋದು. ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳಕ್ ಹೇಳು. ನೀವು ಯಾವ ಕೆಲಸನೂ ಮಾಡಲ್ಲ, ಬೇರೆಯವ್ರಿಗೆ ಮಾಡೋಕ್ಕೂ ಬಿಡಲ್ಲ. ಏನ್ ಮಾಡಿದ್ರು ಸರಿ, ಆದ್ರೆ ತಕ್ಕ ಪ್ರತಿಫಲ ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ನೆನಪಿಡ್ಕೊಂಡಿರಿ. ಅಪ್ಪ, ಹೋಗ್ ಬರ್ತೀನಿ. ಸರಿ ಅಮ್ಮ. ಅಮ್ಮ ಮಹಾಕಾಳಿ, ಇಷ್ಟು ಬೇಗ ಹೊರಟ್ಬಿಟ್ಯಾ? ಅವಳ ದಾರಿಗೆ ಅವಳನ್ನ ಹೋಗಕ್ ಬಿಡು ನೈನಿ. ನೈನಿ ಅಲ್ಲ, ತ್ರಿನೇತ್ರಿ ನಾನು. ಅರ್ಥ ಆಯ್ತು ನೈನಿ. ನೀನು ನೈನಿಯಾಗಿ 1 ದಿವಸ ಅಥವಾ 3 ಅವರ್ ಮಾತ್ರ ಇರ್ತೀಯ. ಯಾವಾಗ ಇರ್ತೀಯ ಅನ್ನೋದು ಗೊತ್ತಿಲ್ಲ, ಅದನ್ನು ತಿಳ್ಕೋಬೇಕು. ಯಾಕೆ ಹೀಗಾಗ್ತಿದೆ ಅನ್ನೋದು ಕೂಡ ತಿಳ್ಕೋಬೇಕು. ನೀನು ತ್ರಿನೇತ್ರಿ ಆದ್ರೆ ಮಾಯಾವಿ ಹುಡುಗಿ ಮಹಾಕಾಳಿ. ಸರಿ ಹೋಯ್ತು, ಇಬ್ರು ಹೆಸರು ಬದಲಾಯಿಸ್ಕೊಂಡು ನಮ್ಮನ್ನ ಮುಟ್ಟಾಳ್ರು ಮಾಡ್ತಿದ್ದೀರಾ. ಮಹಾಕಾಳಿನ ಹೋಗದೆ ಇರೋ ತರ ತಡಿ. ಇದು ಕರೆಕ್ಟು. ಮಹಾಕಾಳಿ ಮೇಲೆ ಕೈ ಇಡುವಂತ ಯಾವ ಗಂಡಸು ಇನ್ನೂ ಹುಟ್ಟೇ ಇಲ್ಲ. ಹುಟ್ಟಲ್ಲ. ಇನ್ನೊಂದು ಡೌಟ್. ಇವತ್ತಿನ ದಿನ ನನ್ನ ಮೇಲೆ ಪ್ರೀತಿಗಿಂತ ಅನುಮಾನನೇ ಜಾಸ್ತಿ ಆಗಿದೆ ಯಜಮಾನ್ರಿಗೆ. ನಿನ್ ಮೇಲೆ ಪ್ರೀತಿಯಿಂದ ನಾನು ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನೈನಿ. ಹಾಗಾದ್ರೆ ಕೇಳಿ, ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿನೇ. ಈ ಸಲ ನೀನೇ ನನ್ನ ಹತ್ರಕ್ಕೆ ಬರಬೇಕು ಅಂತ ವಿಶಾಲಾಕ್ಷಿ ಹೇಳಿದ್ಲು. ಎಲ್ಲಿಗೆ ಹೋಗ್ಬೇಕು ಅಂತ? ಅಮ್ಮನ ಹತ್ರ ಬರಬೇಕು ಅಂತ. ನೀನು ಯಾವಮ್ಮ? ಈ ಜಗತ್ತನ್ನೇ ಪಾಲಿಸೋ ಅಮ್ಮನವ್ರ ಹತ್ರ. ವಿಶಾಲಾಕ್ಷಿ ಅವಳ ಹತ್ರಕ್ಕೆ ಬರೋದಕ್ಕೆ ಹೇಳಿದ್ಲಲ್ವಾ? ಹಾಗೆ ಹೇಳಿದ್ಲಾ? ನಿನಗೆ ನೆನಪಿಲ್ವಾ ಹೇಗೆ? ಸರಿ ಹೋಯ್ತು, ಇಷ್ಟೊತ್ತು ನಾನು ಕೇಳಿದ್ದನ್ನೆಲ್ಲ ಆ ಕ್ಷಣಕ್ಕೆ ಮರ್ತ್ಬಿಡ್ತಿದ್ಯಾ ಹೇಗೆ? ನೆನಪಿದೆ, ಆದ್ರೆ ನೀವು ಅಕೌಂಟೆಂಟ್ ಹತ್ರ ಮಾತಾಡಿ ತುಂಬಾ ಟೈಮ್ ಆಗಿದೆ. ಆಫೀಸ್ ವಿಷಯಗಳನ್ನೆಲ್ಲ ನೆನ್ಪಿಟ್ಕೋತಾ ಇದೆಯಾ? ಮನೆ ವಿಷಯಗಳನ್ನೇ ಮರ್ತೋಗ್ತಾ ಇದೆಯಾ ನೀನು? ಚಂದ್ರಶೇಖರ್ ಅವರು ನಿನ್ಗೋಸ್ಕರನೇ ಬಂದಿರೋದು ನೈನಿ. ಇವ್ರು ಯಾರು? ಮುಗೀತು ಕತೆ. ನನ್ ಸೀಮಂತ ಈ ವಾರನೂ ಆದ ಹಾಗೇನೆ. ನೀವು ಸುಮ್ಮನೆ ಇರತ್ತೆ. ನೈನಿ, ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಬಂದಿದ್ದಾರಲ್ವಾ? ನಮಸ್ಕಾರ. ನಿಮ್ಗೆ ತುಂಬಾ ಪರಿಚಯನ ಯಜಮಾನ್ರೆ? ಪಾಪ ಇನ್ಸ್ಪೆಕ್ಟರ್ಗೆ ಏನೂ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಎಷ್ಟೋ ಕೇಸುಗಳನ್ನ ನೋಡಿರ್ತೀರಾ, ಆದ್ರೆ ಇಂಥ ವಿಚಿತ್ರವಾದ ಕೇಸನ್ನ ನಿಮ್ ಸರ್ವಿಸಲ್ಲೇ ನೋಡಿಲ್ಲ ಅನ್ಸತ್ತೆ. ಪರವಾಗಿಲ್ಲ ಮೇಡಮ್, ಕೆಲವೊಂದು ನಾನು ಚಾಲೆಂಜಿಂಗ್ ಆಗಿ ತಗೋತೀನಿ. ನಮ್ಮ ಅಕ್ಕ ನೀವ್ ಗೊತ್ತಿಲ್ಲ ಅನ್ನೋಂಗ್ ಮಾತಾಡ್ತಿದ್ರು, ನಿಮ್ಗೇನು ಬೇಜಾರಾಗ್ತಿಲ್ವಾ? ಇಲ್ಲ,
ನೀವು ಯಾರು ಅರ್ಥ ಮಾಡ್ಕೊಳ್ದೆ ಇದ್ರು ನೈನಿನ ಇನ್ಸ್ಪೆಕ್ಟ್ರು ಅರ್ಥ ಮಾಡ್ಕೊಂಡ್ರು. ನಾನಂತೂ ಇಲ್ಲಿವರೆಗೂ ಕನ್ಫ್ಯೂಷನಲ್ಲೇ ಇದ್ದೀನಿ ಸರ್. ಯಾಕೆ ಹಾಗೆ? ಅವ್ರು ನಮ್ಮ ಅತ್ತಿಗೆನೇ ಅಂತ ಒಂದ್ಸಲಿ, ಇನ್ನೊಂದ್ಸರಿ ಏನೋ ಹೌದೋ ಅಲ್ವೋ ಅನ್ನೋ ಡೌಟು. ಹೀಗೆ ಅಯ್ಯೋ, ಒಂದೊಂದ್ಸಲ ಚೆನ್ನಾಗೇ ಇರ್ತಾಳೆ. ನನ್ನನ್ನ ಭಾವ ಅಂತ, ಅತ್ತೆ ಅಂತ ನಮ್ಮ ಮಾಮ್ನ ಹೀಗೇನೆ ವರ್ಷೆ ತೋರ್ಸ್ಕೊಂಡು ಚೆನ್ನಾಗೇ ಮಾತಾಡ್ಸ್ತಿರ್ತಾಳೆ. ಆಮೇಲೆ ಏನಾಗುತ್ತಾ ಏನೋ, ಹೀಗೆ ಹಾಫ್ ಸ್ಯಾರಿನ ಉಡ್ಕೊಂಡ್ ಬಂದ್ರೆ ಬಾಯಿಗೆ ಬಂದಂಗ್ ಬೈತಿರ್ತಾಳೆ. ತ್ರಿನೇತ್ರಿ, ಅಯ್ಯೋ, ನಾವ್ ಹೇಳಕ್ಕೂ ಮುಂಚೆ ನೈನಿ ಇಟ್ಕೊಂಡಿರೋ ಹೊಸ ಹೆಸರನ್ನ ನೀವ್ ಹೇಳ್ಬಿಟ್ರಲ್ಲ. ನಿಮ್ ತಂಗಿ ನೈನಿ ಬದಲಾಯಿಸಿಲ್ಲ ಮೇಡಮ್. ಮತ್ತೆ ಇವಳು ನೈನಿ ಅಲ್ಲ, ದೇವಿಪುರಂನಲ್ಲಿರುವಂತ ತ್ರಿನೇತ್ರಿ ಇವಳು. ಏನ್ ಹೇಳ್ತಾ ಇದ್ದೀರಾ ನೀವು? ಎಸ್,